ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಾನು ನಿಮ್ಮ ವಿದ್ಯಾರಾಣಿ. ನಾವು ಇವತ್ತು ಲಾ ಆಫ್ ಅಟ್ರಾಕ್ಷನ್ ಈ ವಿಚಾರದ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಲಾ ಆಫ್ ಅಟ್ರಾಕ್ಷನ್ ಅಂದರೆ ಆಕರ್ಷಣೀಯ ನಿಯಮ. ಇದು ಇತ್ತೀಚೆಗೆ ಕೇಳಿ ಬರುತ್ತಿರತಕ್ಕಂತಹ ಸಹಜವಾಗಿ ಕುತೂಹಲವನ್ನು ಹುಟ್ಟುಹಾಕ್ತಿರ್ತಕ್ಕಂತಹ ಪದ. ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು? ಆ ಗೊತ್ತಿರೋ ಮಾಹಿತಿ ಅದೆಷ್ಟು ಸರಿ? ಹಾಗಾದರೆ ಸರಿಯಾಗಿ ಈ ವಿಷಯವನ್ನು ತಿಳ್ಕೊಳ್ಳುವಂತಹ ಅವಶ್ಯಕತೆ ನಮಗೆಲ್ರಿಗೂ ಇದೆ. ನಾವೆಲ್ಲರೂ ಜೀವನದಲ್ಲಿ ಮಹದಾಸೆಗಳನ್ನು ಹೊತ್ತು ಬದುಕುತ್ತಿರುವಂಥವ್ರು. ಎಷ್ಟೋ ಸಲ ನಮ್ಮ ಆಶಯಗಳು ಪೂರ್ಣಗೊಂಡಿರೋದೇ ಇಲ್ಲ. ಅಂಥ ಎಲ್ಲ ಹೊತ್ತಿನಲ್ಲೂ ನಾವು ಏನು ಯೋಚನೆ ಮಾಡ್ತೀವಿ ಅಂತಂದರೆ, ನಾವು ನಮ್ಮ ಈ ಒಂದು ಕನಸನ್ನು ಸಾಕಾರಗೊಳಿಸ್ಕೊಳ್ಳಿಕ್ಕೆ ಎಲ್ಲೋ ಎಡವಿದ್ದೀವಿ, ಅಲ್ಲಿ ಹಾರ್ಡ್ ವರ್ಕ್ನ ಕೊರತೆ ಇದೆ, ನಮ್ಮ ಪರಿಶ್ರಮದ ಕೊರತೆ ಇದೆ ಅಂತ ಅನ್ಕೊಳ್ತೀವಿ. ಆದರೆ ಸತ್ಯ ಅದಲ್ಲ. ನಮ್ಮ ಯಾವುದೇ ಒಂದು ಆಶಯ ಪೂರ್ಣಗೊಂಡಿಲ್ಲ ಅಂತ ಆದರೆ ಅಲ್ಲಿ ಪರಿಶ್ರಮದ ಕೊರತೆ ಇರೋದಿಲ್ಲ, ಬದಲಾಗಿ ನಮ್ಮ ಕಂಪನಗಳ ಕೊರತೆ ಇರುತ್ತೆ, ಅಥವಾ ತಪ್ಪು ಕಂಪನಗಳನ್ನು ನಾವು ಹೊಂದಿರ್ತೀವಿ. ನಮ್ಮ ಪ್ರತಿಯೊಂದು ಪ್ರಾರ್ಥನೆ, ಪ್ರತಿಯೊಂದು ಸಂಕಲ್ಪ ಒಂದು ಕಂಪನ. ಹಾಗೆಯೇ ಬ್ರಹ್ಮಾಂಡ ಅನ್ನುವಂಥದ್ದು ಏನಿದೆಯಲ್ಲ, ಇದು ಯಾವಾಗಲೂ ಕಂಪನಗಳಿಗೆ ಮಾತ್ರ ತನ್ನ ಸ್ಪಂದನೆಯನ್ನು ಕೊಡುತ್ತೆ. ಹೌದು ಫ್ರೆಂಡ್ಸ್, ಬ್ರಹ್ಮಾಂಡ ಒಂದು ಚೈತನ್ಯದ ವಿಜ್ಞಾನ. ಹಾಗಾಗಿ ಚೈತನ್ಯ ಕಂಪನಗಳನ್ನು ಹೊಂದಿರುತ್ತೆ. ಕಂಪನಗಳಿಗೆ ಮಾತ್ರ ಬ್ರಹ್ಮಾಂಡ ಉತ್ತರವನ್ನು ಕೊಡುತ್ತೆ. ನಾವು ಹಿಂದೆಲ್ಲ ಇರ್ತಕ್ಕಂತಹ ಶಿಕ್ಷಣ ಪದ್ಧತಿಯನ್ನು ಒಂದು ಬಾರಿ ತಿರುಗಿ ನೋಡೋದಾದರೆ, ಪ್ರಾಚೀನ ಭಾರತದಲ್ಲಿ ಗುರುಗಳ ಬಳಿಗೆ ಯಾವುದೇ ವಿದ್ಯಾರ್ಥಿ ಸಾಧನೆಗಾಗಿ ಹೊರಟು ಹೋದ ಅಂತಂದರೆ ಅವ್ರು ಕೇಳ್ತಾ ಇದ್ದಿದ್ದು ಒಂದೇ ಪ್ರಶ್ನೆ, ನೀನು ತಯಾರಿದ್ದೀಯಾ ಅಂತ. ಏನನ್ನ ಕೇಳಿಸ್ಕೊಳ್ಳಿದ್ದಕ್ಕೆ ಅವಾಗೆಲ್ಲ ಪುಸ್ತಕಗಳಿರಲಿಲ್ಲ, ಕಂಪ್ಯೂಟರ್ಸ್ಗಳಿರಲಿಲ್ಲ. ಆಗ ಏನಿದ್ರೂ ಕೇಳಿ ಕಲಿಯುವಂತಹ ವಿಧಾನ ಇತ್ತು. ಕಿವಿಗಳಿಂದ ಕೇಳುವಂಥದ್ದಲ್ಲ, ಕಂಪನಗಳಿಂದ ಕೇಳಿ ತಿಳಿಯಲು ನೀನು ತಯಾರಿದ್ದೀಯಾ ಅಂತ ಗುರುಗಳಲ್ಲಿ ಕೇಳ್ತಾ ಇದ್ರು. ಹಾಗಾಗಿ ಕಂಪನಗಳನ್ನು ನಾವು ಕ್ಯಾಚ್ ಮಾಡಿಕೊಳ್ಬೇಕು ಅಂತಂದರೆ, ಸೊ ಬ್ರಹ್ಮಾಂಡ ಅನ್ನುವಂಥದ್ದು ಯಾವ ಕಂಪನಗಳಿಗೆ ಯಾವ ರೀತಿ ಪ್ರತಿಕ್ರಿಯಿಸುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಬ್ರಹ್ಮಾಂಡ ಯಾವಾಗಲೂ ನಮ್ಮ ಆಲೋಚನೆಗಳಿಂದಲ್ಲ, ನಮ್ಮ ಭಾವನೆಗಳಿಂದ ಮುನ್ನಡೆಸಲ್ಪಡುತ್ತೆ. ಹೌದು ಫ್ರೆಂಡ್ಸ್, ಇವತ್ತು ಹಿಂದೆ ಮುಂದೆ ಯಾವಾಗಲೂ ಬ್ರಹ್ಮಾಂಡವನ್ನು ಮುನ್ನಡೆಸಿದ್ದು ನಾವೇ. ಅದು ಹಾಗಾದರೆ ಯಾವ ರೀತಿ ಅಂತೀರಾ? ಬ್ರಹ್ಮಾಂಡ ಒಂದು ಶಕ್ತಿ ವಿಜ್ಞಾನ. ಈ ಕಂಪನಗಳು ಅನ್ನುವಂಥದ್ದು ಶಕ್ತಿ ವಿಜ್ಞಾನದ ಒಂದು ಭಾಗವಾಗಿವೆ. ವೇದ ಕಾಲದಲ್ಲಿ ನಾದೋ ಬ್ರಹ್ಮ ಅನ್ನುವಂತಹ ಒಂದು ಪದವನ್ನು ಬಳಸ್ತಾ ಇದ್ರು. ಅಂದರೆ ನಾದೋ ಬ್ರಹ್ಮದ ಅರ್ಥ, ಬ್ರಹ್ಮ ಅಂದರೆ ಬ್ರಹ್ಮಾಂಡ ನಾದದಿಂದ, ಕಂಪನಗಳಿಂದ ನಡೆಯುತ್ತೆ ಅನ್ನುವಂತಹ ಅರ್ಥವನ್ನು ಇದು ಹೇಳುತ್ತೆ. ಯಾವುದೇ ಆಕಾಂಕ್ಷೆ ಆಗಲಿ, ಯೋಚನೆ ಆಗಲಿ, ಕೇವಲ ನಾವು ಅದರ ಬಗ್ಗೆ ಮಾತನಾಡೋದ್ರಿಂದ, ಅದರ ಬಗ್ಗೆ ಯೋಚನೆ ಮಾಡೋದ್ರಿಂದ ಮಾತ್ರ ಕೆಲಸ ಆಗಲ್ಲ. ನಾವು ಯಾವಾಗ ಭಾವನಾತ್ಮಕವಾಗಿ, ಅಂದರೆ ಅದನ್ನು ಫೀಲ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀವೋ, ಆಗ ಅದು ನಮ್ಮ ಭಾವನೆಗಳಿಂದ ಆಕರ್ಷಣೆಗೊಳಪಡುತ್ತೆ. ಸೊ ಒಂದು ರೀತಿ ಹೇಳೋದಾದರೆ, ನಮ್ಮ ಭಾವನೆಗಳು ಬ್ರಹ್ಮಾಂಡಕ್ಕೆ ಆದೇಶದಂತೆ, ಆರ್ಡರ್ ಇದ್ದ ಹಾಗೆ. ಯಾವಾಗ ನಮ್ಮ ಶರೀರ, ಮನಸ್ಸು ಮತ್ತು ಚೈತನ್ಯ ಒಂದೇ ಸ್ತರದಲ್ಲಿ ಇರುತ್ತವೆ, ಅಂದರೆ ಇವು ಮೂರೂ ಒಂದೇ ಸಮನಾದಂತಹ ಲಯವನ್ನು ಹೊಂದುತ್ತವೆ, ಆಗ ಅದು ಒಂದು ರೀತಿಯ ರೆಸಾನನ್ಸ್, ಅಂದರೆ ಅನುರಣನೆಗೆ ಒಳಪಡುತ್ತೆ. ಹಾಗಾದರೆ ಈ ಅನುರಣನೆ ಅನ್ನೋ ಪದದ ಅರ್ಥವನ್ನು ಹುಡುಕೋದಾದರೆ, ನೀವು ದೇವಸ್ಥಾನಕ್ಕೆ ಹೋಗಿರ್ತೀರಿ, ಗಂಟೆಯನ್ನು ಬಾರಿಸ್ತೀರಿ. ಗಂಟೆಯನ್ನು ಬಾರಿಸಿದ ನಂತರ ನಿಮ್ಮ ಸುತ್ತಲೂ ಗಂಟೆಯ ಶಬ್ದವೇ ಪ್ರತಿಧ್ವನಿಯಾಗಿ ಕೇಳುತ್ತೆ. ಇದನ್ನೇ ನಾವು ಅನುರಣನೆ, ರೆಸಾನನ್ಸ್ ಅಂತ ಕರಿತೀವಿ. ನಮ್ಮ ಶರೀರ, ಮನಸ್ಸು ಮತ್ತು ಚೈತನ್ಯ ಯಾವಾಗ ಒಂದೇ ವಿಷಯದ ಬಗ್ಗೆ ಆಲೋಚಿಸೋದಕ್ಕೆ ಅಥವಾ ಅದನ್ನು ಅನುಭವಿಸೋದಕ್ಕೆ ಶುರು ಮಾಡುತ್ತೆ, ಆವಾಗ ನಮ್ಮ ಮನಸ್ಸಿನಿಂದ ಹೊರಡುವಂತಹ ಪ್ರತಿಯೊಂದು ಕಂಪನವೂ ಕೂಡ ಅನುರಣನೆಗೊಳಪಟ್ಟು, ಅಂದರೆ ಪ್ರತಿಧ್ವನಿಸಲ್ಪಟ್ಟು, ನಮಗೆ ಏನು ಬೇಕು, ನಮ್ಮ ಆಕಾಂಕ್ಷೆಗಳು, ಆಶಯಗಳೇನಿದ್ದಾವ ಅದನ್ನೆಲ್ಲವನ್ನ ನಮಗೆ ವಾಪಸ್ ತಂದುಕೊಡುತ್ತೆ.
ಇದನ್ನೇ ಲಾ ಆಫ್ ರೆಸಾನನ್ಸ್ ಅಂತ ಕರೀತಾರೆ. ಈ ಆಕರ್ಷಣೆಯ ಒಂದು ಸೀಮೆಗೆ ಒಂದು ಮುಕ್ತಾಯ ಅಂತ ಇದೆ. ಯಾವಾಗ ಆಕರ್ಷಣೆಯ ಸೀಮೆ ಮುಕ್ತಾಯಗೊಳ್ಳುತ್ತೋ ಆಗ ಈ ಅನುರಣನೆಯ ಸೀಮೆ ಪ್ರಾರಂಭ ಆಗುತ್ತೆ. ಹೌದು ಫ್ರೆಂಡ್ಸ್, ನಾವು ಯಾವ ವಿಚಾರವನ್ನು ನಮ್ಮ ಹತ್ರ ಸೆಳೆದುಕೊಳ್ಬೇಕು ಅಥವಾ ನಮ್ಮ ಜೀವನದಲ್ಲಿ ಅದು ಘಟಿಸ್ಬೇಕು ಅಂತ ನಾವು ಅಂದ್ಕೊಳ್ತೀವೋ ಆಗ ನಾವು ಅದರ ಬಗ್ಗೆ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ. ಕಲ್ಪನೆಗೆ ಯಾವಾಗ ಕೊನೆ ಆಗುತ್ತೋ ಅಲ್ಲಿ ಅನುಭವ ಸ್ಟಾರ್ಟ್ ಆಗುತ್ತೆ. ಅಂದರೆ ನಾವು ಶರೀರದಿಂದಲೂ ಮನಸ್ಸಿನಿಂದಲೂ ಕಂಪನಗಳಿಂದಲೂ ಮೂರೂ ರೀತಿಯಿಂದಲೂ ಆ ವಸ್ತುವೇ ಆಗಿ ಹೋಗ್ತೀವಲ್ಲ, ಆಗ ನಮ್ಮ ಅನುರಣನೆ ಅಂದರೆ ಪ್ರತಿಧ್ವನಿಯಾಗಿ ನಮಗೆ ವಾಪಸ್ ಆ ಒಂದು ವಸ್ತು ಆಗಲಿ ವಿಷಯವಾಗಲಿ ಸಂತೋಷವಾಗಲಿ ಸಿಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದು ಬ್ರಹ್ಮಾಂಡದ ಪ್ರಮುಖ ಸತ್ಯ, ಶತಶತಮಾನಗಳಿಂದ ಮುಚ್ಚಿಟ್ಟಲ್ಪಟ್ಟಂತಹ ಸತ್ಯ. ಮನೋವೈಜ್ಞಾನಿಕ ಸಿದ್ಧಾಂತದ ಆಧಾರದ ಮೇಲೆ ನೋಡೋದಾದರೆ ಆಂತರಿಕವಾಗಿ ನಮ್ಮಲ್ಲಿ ಒಂದು ಟೆಕ್ನಾಲಜಿ ಯಾವಾಗಲೂ ವರ್ಕ್ ಮಾಡ್ತಾ ಇರುತ್ತೆ. ನಾನು ಯಾಕೆ ಇದನ್ನು ತಂತ್ರಜ್ಞಾನ ಟೆಕ್ನಾಲಜಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ ಅಂತಂದರೆ, ಯಾವಾಗಲೂ ಕೂಡ ನಮಗೆ ಬೇಕಾದಂತಹ ವಿಷಯಗಳನ್ನು ನಾವು ಕೇವಲ ಕಲ್ಪನೆ ಮಾಡಿಕೊಂಡ್ರೆ ಸಾಲದು, ಅದು ನಮಗೆ ಸಿಕ್ಕ ತಕ್ಷಣ ನಾವು ಯಾವ ರೀತಿಯಾಗಿ ಸಂತೋಷವನ್ನು ಪಡ್ತೀವಿ, ಅದನ್ನು ಅನುಭವಿಸ್ತೀವಿ ಅನ್ನೋದನ್ನು ತಕ್ಷಣಕ್ಕೆ ಅನುಭವಕ್ಕೆ ತಂದುಕೊಳ್ಳುವಂಥ ಹಂತಕ್ಕೆ ನಮ್ಮ ದೇಹ, ಮನಸ್ಸು ಮತ್ತು ಚೈತನ್ಯ ಮೂರು ಒಂದೇ ಸ್ಥಿತಿಗೆ ಬರಬೇಕು. ಆಗ ನಾವು ಒಂಥರ ಮ್ಯಾಗ್ನೆಟ್ ಆದಾಗ ಆಗ್ತೀವಿ. ನಮಗೇನು ಬೇಕೋ ಅದನ್ನು ತುಂಬ ಸುಲಭವಾಗಿ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತೀವಿ. ಕೇವಲ ಆಲೋಚನೆ ಮಾತ್ರ ನಾವಾದರೆ ಸಾಲದು, ಆ ವಿಷಯವೇ ನಾವಾಗಬೇಕು. ಫಾರ್ ಎಕ್ಸಾಂಪಲ್, ನಾವೀಗ ಯಾವುದೇ ಒಂದು ಸಂಗೀತ ವಾದ್ಯವನ್ನು ನುಡಿಸಿದ್ರೆ ಆ ವಾದ್ಯದಿಂದ ಹೊರಡುವಂತಹ ಕಂಪನ, ಅದು ವೀಣೆ ಆಗಿರ್ಬೋದು, ಸಿತಾರ್ ಆಗಿರ್ಬೋದು, ಕೊಳಲಾಗಿರ್ಬಹುದು, ತಬಲವೇ ಆಗಿರಬಹುದು, ಆ ಒಂದು ಸಂಗೀತ ವಾದ್ಯದಿಂದ ಹೊರಡುವಂತಹ ಕಂಪನ ಇಡೀ ವಾತಾವರಣವನ್ನು ಆವರಿಸಿಬಿಡುತ್ತೆ. ಇಡೀ ವಾತಾವರಣದಲ್ಲಿ ತನ್ನದೇ ಭಾವವನ್ನು ತುಂಬಿಬಿಡುತ್ತೆ. ಹೌದು ಫ್ರೆಂಡ್ಸ್, ಇದೇ ನಾವಾಗಬೇಕಾಗಿರೋದು. ಕೇವಲ ಆಲೋಚನೆ ಕಲ್ಪನೆ ನಾವಾದರೆ ಸಾಲದು, ನಾವು ನಮಗೇನು ಬೇಕು ಅಂತ ಅಂದ್ಕೊಳ್ತಿದ್ದೀವೋ ಆ ವಿಷಯವೇ ನಾವಾಗಿ ಬಿಡಬೇಕು, ಆ ಸಂತೋಷವೇ ನಾವಾಗಿ ಬಿಡಬೇಕು, ಆ ಆಶಯವೇ ನಾವಾಗಿ ಬಿಡಬೇಕು. ಆಗ ಮಾತ್ರ ನಾವು ಲಾ ಆಫ್ ಅಟ್ರಾಕ್ಷನನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಸಾಧ್ಯ. ವೇದ ಕಾಲದಿಂದ ಹಿಡಿದುಕೊಂಡು ಕ್ವಾಂಟಮ್ ಫಿಸಿಕ್ಸ್ನಂತಹ ಇತ್ತೀಚಿನ ಒಂದು ಸಂಶೋಧನಾ ಪ್ರಸ್ತುತ ವಿಷಯಗಳಲ್ಲೂ ಕೂಡ ಸಂವೇದನಾಶೀಲ ಪ್ರತಿಧ್ವನಿ ಅಂದರೆ ಈಗ ಸಂಗೀತ ನುಡಿಸುವಂಥವರು ನುಡಿಸ್ತಾ ಇದ್ದಾಗ ಅವರು ಅದನ್ನು ಮುಂದಿನ ಹಂತದಲ್ಲಿ ಟಚ್ ಮಾಡೋ ಮೊದಲೇ ಆ ಒಂದು ವಾದ್ಯದಿಂದ ಅದಕ್ಕೆ ಸ್ವಯಂ ಚಾಲನೆ ಸಿಕ್ಬಿಡುತ್ತೆ. ಹಾಗೆ ಯಾವಾಗ ಅದಕ್ಕಾಗಿ ಹಿನ್ನೆಲೆಯಲ್ಲಿ ಒಬ್ಬ ಸಂಗೀತಗಾರ ಯಾವ ಸ್ವರವನ್ನು ನುಡಿಸ್ಬೇಕು ಅಂತಹ ರೆಡಿಯಾಗಿ ಬಿಡ್ತಾನೋ ಆ ಸ್ವರ ತಂತಾನೆ ಹೊರಟು ಬಿಡುತ್ತೆ. ಹಾಗೆ ಬ್ರಹ್ಮಾಂಡ ಯಾವಾಗಲೂ ನೆನ್ನೆಯ ಬಗ್ಗೆ ಆಗಲಿ ನಾಳೆಯ ಬಗ್ಗೆ ಆಗಲಿ ಯಾವತ್ತೂ ರೆಸ್ಪಾನ್ಸ್ ಮಾಡಲ್ಲ. ಬ್ರಹ್ಮಾಂಡ ರೆಸ್ಪಾನ್ಸ್ ಮಾಡೋದು ಯಾವಾಗಲೂ ಕೂಡ ಪ್ರಸ್ತುತ ವೈಬ್ರೇಷನ್ಗೆ, ಅಂದರೆ ಈ ಒಂದು ಕ್ಷಣದ ಕಂಪನಗಳಿಗೆ, ಈ ಒಂದು ಕ್ಷಣದ ಒಂದು ನಮ್ಮ ಒಂದು ಭಾವನೆಗಳಿಗೆ ಬ್ರಹ್ಮಾಂಡ ಯಾವಾಗಲೂ ರೆಸ್ಪಾನ್ಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಪ್ರೀತಿ ಬೇಕು, ಹಾಗಾದರೆ ನಿಮ್ಮ ಮನಸ್ಸಲ್ಲಿ ಯಾವ ಭಾವನೆಗಳಿರಬೇಕು, ಯಾವ ಕಂಪನಗಳಿರಬೇಕು. ನೀವು ಕೂಡ ಪ್ರೀತಿಯ ಕಂಪನಗಳನ್ನು ಹೊಂದಿದ್ರೆ ಮಾತ್ರ ನಿಮಗೆ ಪ್ರೀತಿ ಸಿಗುತ್ತೆ. ನೀವು ಒಂದು ವೇಳೆ ಪ್ರೀತಿಯನ್ನು ಅರಸುತ್ತಿದ್ದು ದುಃಖದ ಕಂಪನಗಳನ್ನು ಹೊಂದಿದರೆ ಕಂಪನಗಳು ಭಾವನೆಗಳು ಯಾವುದಾಗಿರುತ್ತೋ ಅದೇ ವಿಷಯ ನಿಮಗೆ ಹೊರಗಡೆ ಸಿಗುತ್ತೆ. ಸೊ ಮನಸ್ಸಿನಲ್ಲಿ ದುಃಖದ ಕಂಪನಗಳನ್ನು ಇಟ್ಟುಕೊಂಡು ಹೊರಗಡೆ ಪ್ರೀತಿಯನ್ನು ಹುಡುಕೋದು ತಪ್ಪಲ್ವೇ? ನಮಗೇನು ಬೇಕೋ ಅದೇ ಥರದ ಕಂಪನಗಳು ನಮ್ಮಲ್ಲಿ ಇದ್ದಾಗ ಮಾತ್ರ ನಾವು ಅದನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ಸಾಧ್ಯ. ನಾವು ಬ್ರಹ್ಮಾಂಡವನ್ನು ಬೇಡುವುದಲ್ಲ, ನಾವೇ ಅದಾಗಿ ಬಿಡಬೇಕು. ಯಜ್ಞವಲ್ಕ ಋಷಿ, ನಿಮ್ಮನ್ನು ನೀವು ಬ್ರಹ್ಮವೆಂದು ತಿಳಿಯುವವರೆಗೂ
ನೀವು ಸದಾಕಾಲ ಸತ್ಯದಿಂದ ದೂರನೇ ಇರ್ತೀರಿ ಅಂತ ಹೇಳ್ತಾರೆ. ನಾವು ಏನಾಗ್ತೀವಿ ಅದೇ ಅನುಭವವನ್ನು ನಾವು ಹೊಂದ್ತೀವಿ. ಒಂದು ವೇಳೆ ನಾವು ಭಯ, ಹತಾಶೆ, ಸಂದೇಹ, ಪ್ರತೀಕ್ಷೆ ಈ ಥರದ ಭಾವನೆಗಳನ್ನು ಹೊಂದಿದ್ರೆ ನಮಗೆ ಅದೇ ಥರದ ಅನುಭವಗಳಾಗ್ತವೆ. ನಮ್ಮ ಶಕ್ತಿಯೇ ನಮ್ಮ ನಿಜವಾದ ಪ್ರಾರ್ಥನೆ. ನಮ್ಮ ಪ್ರಾರ್ಥನೆಯನ್ನು ಬ್ರಹ್ಮಾಂಡ ಸದಾ ಕೇಳಿಸ್ಕೊಳ್ತಾ ಇರುತ್ತೆ. ಯೋಚನೆ ನಮ್ಮ ತಾಕತ್ತು. ಶರೀರ ನಮ್ಮ ಯೋಚನೆಗಳಿಗೊಂದು ಮಾಧ್ಯಮ. ವಿಚಾರಗಳು ಸಂಕೇತವಾದರೆ ನಮ್ಮ ಕಂಪನಗಳು ಆಮಂತ್ರಣ. ಈಗ ನಿಮಗೆ ಯಾವುದೋ ಒಂದು ವಿಚಾರಕ್ಕೆ, ಯಾವುದೋ ಒಂದು ಫಂಕ್ಷನ್ಗೆ ಅಥವಾ ಯಾವುದೋ ಒಂದು ಅವೇರ್ನೆಸ್ ಪ್ರೋಗ್ರಾಮ್ಗೆ ಇಂಥಲ್ಲಿ ಇದು ನಡೀತಾ ಇದೆ ಅಂತ ಮಾಹಿತಿ ಕೊಟ್ಟಾಗ ನೀವು ಹೋಗ್ತೀರೋ ಅಥವಾ ನಿಮ್ಗೆ ಆಮಂತ್ರಣ ಕೊಟ್ಟಾಗ ಬೇಗ ಹೋಗ್ತೀರೋ? ನಾವು ಯಾವಾಗಲೂ ನಮಗೆ ಆಮಂತ್ರಣ ಕೊಟ್ಟಾಗ ಮರೆಯದೇನೆ ಹೋಗ್ತೀವಿ. ಯಾಕಂದರೆ ಆ ಆಮಂತ್ರಣ ನಮ್ಮಲ್ಲೊಂದು ಹುಮ್ಮಸ್ಸನ್ನು ತುಂಬಿರುತ್ತೆ ಮತ್ತು ಆಮಂತ್ರಣಕ್ಕೆ ನಾವು ತುಂಬಾ ಬೆಲೆ ಕೊಡ್ತೀವಿ. ನಾವೇ ಬೆಲೆ ಕೊಡ್ತೀವಿ ಅಂದಮೇಲೆ ತಿಳ್ಕೊಳ್ಳಿ, ಬ್ರಹ್ಮಾಂಡ ಕೂಡ ಆಮಂತ್ರಣಕ್ಕೇ ಬೆಲೆ ಕೊಡುತ್ತೆ, ವಿಚಾರಗಳ ಸಂಕೇತಕ್ಕಲ್ಲ. ಹಾಗಾದರೆ ಆಮಂತ್ರಣ ಯಾವುದು ಅಂದರೆ ನಮ್ಮ ಕಂಪನಗಳು. ನಮ್ಮ ಕಂಪನಗಳಿಗೇ ಬ್ರಹ್ಮಾಂಡ ಬೆಲೆ ಕೊಡುತ್ತೆ. ದೇವಸ್ಥಾನದ ಗಂಟೆ ನಮ್ಮೊಳಗಿನ ಭಾವನೆಗಳನ್ನು ಬದಲಾಯಿಸುತ್ತೆ. ಯಾಕಂದರೆ ಆ ಗಂಟೆಯ ಶಬ್ದಕ್ಕೊಂದು ಕಂಪನ ಇದೆ. ನಮಗೆ ದುಡ್ಡು ಬೇಕಾಗಿದೆ, ಹಾಗಾದರೆ ನಾವು ಯಾವುದ್ರ ಬಗ್ಗೆ ಆಲೋಚನೆ ಮಾಡಬೇಕು, ಯಾವುದನ್ನು ಫೀಲ್ ಮಾಡ್ಕೋಬೇಕು. ದುಡ್ಡು ನಮಗೆ ಬೇಕಾಗಿದೆ, ದುಡ್ಡನ್ನು ಕಲ್ಪನೆ ಮಾಡ್ಕೊಳ್ತೀವಿ, ನನಗೆ ದುಡ್ಡು ಬೇಕು ಅನ್ನುವ ಹಂಬಲವನ್ನು ಹೊಂದ್ತೀವಿ. ಅದ್ರ ಜೊತೆಗೇ ನಮ್ಮ ಶರೀರದಲ್ಲಿರ್ತಕ್ಕಂತಹ ರೋಗ, ಭಯ, ನೋವು, ಅವಮಾನ ಇವೆಲ್ಲವುಗಳ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಕೂತ್ಕೊಂಡ್ವಿ ಅಂತಂದರೆ ಬ್ರಹ್ಮಾಂಡಕ್ಕೆ ಯಾವುದು ಕೇಳಿಸುತ್ತೆ? ಆಂತರಿಕ ಆಲೋಚನೆ ಕೇಳಿಸುತ್ತೆ. ನೀವೆಲ್ಲರೂ ರೇಡಿಯೋನ ಪ್ಲೇ ಮಾಡಿಯೇ ಇರ್ತೀರಿ. ರೇಡಿಯೋದಲ್ಲಿ ರೇಡಿಯೋ ಸ್ಟೇಷನ್ಸ್ ಅಂತ ಇರುತ್ತೆ. ಆ ರೇಡಿಯೋ ಸ್ಟೇಷನ್ಸನ್ನು ಟ್ಯೂನ್ ಮಾಡಿದಾಗ ಮಾತ್ರ ನಮಗೆ ಕಾರ್ಯಕ್ರಮ ಬಿತ್ತರಾಗುತ್ತೆ. ಹಾಗೆಯೇ ನಾವು ಕೂಡ ನಮ್ಮ ಕಂಪನಗಳನ್ನು ಟ್ಯೂನ್ ಮಾಡಬೇಕು. ಯಾವುದಕ್ಕೆ ಟ್ಯೂನ್ ಮಾಡಬೇಕು? ನಿಮ್ಮ ಬೇಡಿಕೆ ಯಾವುದೋ ಅದಕ್ಕೆ ಹೊಂದುವಂಥ ಕಂಪನಗಳನ್ನು ಹೊಂದಿಕೊಳ್ಳುವುದೇ ಟ್ಯೂನ್ ಮಾಡುವಿಕೆ. ಹಾಗಾದರೆ ರೇಡಿಯೋ ಸ್ಟೇಷನ್ನಲ್ಲಿ ಯಾವ ರೀತಿ ನಾವು ಸರಿ ಹೊಂದಿಸ್ತೀವಿ ಅದನ್ನು ಮೂವ್ ಮಾಡಿ, ಆ ಥರ ನಮ್ಮ ಕಂಪನಗಳನ್ನು ಎಚ್ಚರಿಕೆಯಿಂದ, ಅರಿವಿನಿಂದ ಸೋಸಿ ನೋಡಿ, ನನಗೆ ಏನು ಬೇಕು, ನಾನು ಅದಕ್ಕೆ ಯಾವ ಥರದ ಕಂಪನಗಳನ್ನು ಹೊಂದಬೇಕು ಅಂತ ನಾನು ಆಲೋಚನೆ ಮಾಡಿದರೆ ಮಾತ್ರ ದಟ್ ಇಸ್ ದ ರೈಟ್ ವೇ ಆಫ್ ಲಾ ಆಫ್ ಅಟ್ರಾಕ್ಷನ್. ಶಿವಸೂತ್ರದಲ್ಲಿ ಚಿತ್ತಂ ಮಂತ್ರ ಅನ್ನುವಂಥ ಒಂದು ಪದ ಇದೆ. ಚಿತ್ತಂ ಅಂದರೆ ಮನಸ್ಸು, ಮಂತ್ರ ಅಂದರೆ ಶಕ್ತಿ. ಮನಸ್ಸೇ ನಿನ್ನ ಶಕ್ತಿ ಅಂತ ಇದರ ಅರ್ಥ. ಅಂದರೆ ನಮ್ಮ ಮನಸ್ಥಿತಿಯೇ ನಮ್ಮ ನಿಜವಾದ ಶಕ್ತಿ. ಇದಕ್ಕೆ ಈ ಥರದ ಒಂದು ನಮ್ಮ ಚಿತ್ತವನ್ನೇ ಮಂತ್ರವನ್ನಾಗಿ ಮಾಡಿಕೊಳ್ಬೇಕು ಅಂದರೆ ನಾವು ಏನನ್ನು ಬದಲಾಯಿಸ್ಕೊಳ್ಬೇಕಾಗಿದೆ? ಹೌದು ಫ್ರೆಂಡ್ಸ್, ಇದನ್ನು ತಿಳ್ಕೊಳ್ಳೇಬೇಕು. ನಾವು ಯಾವುದನ್ನು ವಿರೋಧಿಸಬಾರ್ದು. ನಮ್ಮ ಶರೀರ, ಬುದ್ಧಿ, ಮನಸ್ಸು ಇವೆಲ್ಲವೂ ಕೂಡ ಯಾವಾಗಲೂ ಒಂದನ ಬಗ್ಗೆನೇ ಮಾತ್ರ ಆಲೋಚಿಸಬೇಕು. ಸೊ ವಿಚಾರಗಳ ಹಿಂದಿನ ಭಾವನೆ ಇಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಒಂದೇ ಲಯವನ್ನು ಕಾಪಾಡಿಕೊಳ್ಬೇಕು ಅಂತಂದರೆ ನಾವು ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಬೇಕು. ಅದರಲ್ಲಿ ವಿರೋಧವಿಲ್ಲದ ಸ್ಥಿತಿ ಕೂಡ ಒಂದು. ಸಾಧಕ ಋಷಿಗಳು ಕಂಪನಗಳಿಂದ ಕೆಲಸ ಮಾಡ್ತಿದ್ರು. ಇವತ್ತಿಗೂ ಕೂಡ ಜಪಾನ್ ದೇಶದಲ್ಲಿ ದೊಡ್ಡ ದೊಡ್ಡ ಬಂಡೆಗಲ್ಲುಗಳನ್ನು ಯಾವ ಥರ ಮೂವ್ ಮಾಡ್ತಾರೆ ಅಂದರೆ ಒಂದೇ ಒಂದು ಟ್ಯೂನಿಂಗ್ ಫೋರ್ಕ್, ಅಂದರೆ ಈ ಒಂದು ಕಂಪನಗಳನ್ನು ಹೊರಡಿಸುವಂಥ ಒಂದು ಫೋರ್ಕನ್ನು ರಬ್ಬರ್ಗೆ ಹೊಡೆದ್ರು ಅಂದರೆ ಆ ರಬ್ಬರ್ನ ಒಂದು ಟ್ಯೂನಿಂಗ್ ಫೋರ್ಕ್ನಿಂದ ಹುಟ್ಟುವಂತಹ ಕಂಪನಗಳಿಂದ ದೊಡ್ಡ ದೊಡ್ಡ ಬಂಡೆಗಲ್ಲುಗಳನ್ನು ಈಗಲೂ ಕೂಡ ಸಾಗಿಸುವಂಥ ತಂತ್ರಜ್ಞಾನ ಅವರಲ್ಲಿ ಬಳಕೆಯಲ್ಲಿದೆ. ನಮ್ಮೊಳಗೆ ಪ್ರತಿದಿನ ನಾವು ಯಾವ ಭಾವನೆಯನ್ನು ಹೊಂತೀವಿ ಆ ಕಂಪನಗಳು ಸದಾ ಕಾಲ ನಮ್ಮಿಂದ ಹೊರ ಹೋಗ್ತಾನೆ ಇರುತ್ತೆ. ಇದೊಂಥರ ಹೇಗೆ ಅಂದರೆ ಊದ್ಬತ್ತಿ ಹಚ್ಚಿಟ್ಟ ಹಾಗೆ. ಊದ್ಬತ್ತಿ ಹಚ್ಚಿಟ್ಟ ಮೇಲೆ ಅದ್ರ ಹೊಗೆಯನ್ನು ಯಾವ ಕಾರಣಕ್ಕೂ ನಾವು ಬಚ್ಚಿಡೋದಕ್ಕಾಗೋದಿಲ್ಲ, ಕಂಟ್ರೋಲ್ ಮಾಡೋದಕ್ಕೂ ಆಗೋದಿಲ್ಲ. ಹಾಗೆಯೇ ನಮ್ಮೊಳಗಿನ ಭಾವನೆ ಸದಾ ಕಾಲ ಅದಕ್ಕೂ ತಕ್ಕಂತಹ ಕಂಪನಗಳನ್ನು ಹೊರಡಿಸ್ತಾ ಇರುತ್ತೆ. ಆ ಕಂಪನಗಳನ್ನೇ ಬ್ರಹ್ಮಾಂಡ ಕೇಳಿಸ್ಕೊಳ್ಳುತ್ತೆ. ನಿಮಗೆ ಬೇಕಾಗಿರೋದು ಗೆಲುವು. ನೀವು ಗೆಲುವಿಗೆ ಬೇಕಾದಂತಹ ಆಲೋಚನೆಗಳನ್ನು ಮಾಡಬೇಕು, ಭಾವನೆಗಳನ್ನು ಹೊಂದಬೇಕು, ಸಂತೋಷವನ್ನು ಪಡಬೇಕು. ಆಗ ಮಾತ್ರ ಗೆಲುವಿನ ಕಂಪನಗಳನ್ನು ನಾವು ಬ್ರಹ್ಮಾಂಡಕ್ಕೆ ತೋರಿಸ್ತೀವಿ. ಬ್ರಹ್ಮಾಂಡ ಇದನ್ನು ಒಂದು ಆದೇಶದಂತೆ ಪಡೆದುಕೊಂಡು ನಮಗೆ ಬೇಕಾದ ಗೆಲುವನ್ನು
ನಮ್ಮ ಹತ್ರಕ್ಕೆ ಕರ್ಕೊಂಡು ಬರುತ್ತೆ. ಆದರೆ ನಮಗೆ ಬೇಕಾಗಿರೋದು ಗೆಲುವು. ಸದಾಕಾಲ ಮನಸ್ಸಿನಲ್ಲಿ ಸೋಲಿನ ಭಯವೊಂದನ್ನ ಇಟ್ಕೊಂಡ್ವಿ ಅಂದ್ರೆ ನಮ್ಮಿಂದ ಯಾವ ಕಂಪನಗಳು ಬಿಡುಗಡೆ ಆಗ್ತವೆ ಹೇಳಿ? ಸೋಲಿನ ಕಂಪನಗಳೇ ಫ್ರೆಂಡ್ಸ್. ಹಾಗಾಗಿ ನಾವು ಶರೀರ, ಬುದ್ಧಿ, ಮನಸ್ಸು ಮೂರೂ ಕೂಡ ಒಂದೇ ಲಯದಲ್ಲಿ ಇರುವ ಹಾಗೆ ನೋಡ್ಕೊಳ್ಬೇಕು. ಬುದ್ಧ ಒಂದು ಕಥೆಗಳಲ್ಲಿ ಒಂದು ಕತೆ ನೆನಪಾಗ್ತಾ ಇದೆ. ಒಬ್ಬ ಸಾಧು ಹಿಮಾಲಯದಲ್ಲಿ ತುಂಬಾ ವರ್ಷ ಸಾಧನೆ ಮಾಡ್ತಾ ಇರ್ತಾರೆ. ಗುಹೆ ಒಳಗಡೆ ಕೂತು ಧ್ಯಾನ ಮಾಡ್ತಾ ಇರ್ತಾರೆ. ಅವರು ದಣಿವು ಇತರೆ ಎಲ್ಲ ಆಕಾಂಕ್ಷೆಗಳನ್ನು ಬಿಟ್ಟು ಧ್ಯಾನ ಮಾಡ್ತಾ ಇರ್ತಾರೆ. ಆಗ ಅವ್ರಿಗೆ ಅಷ್ಟಾದ್ರೂ ಕೂಡ ಅವ್ರಿಗೆ ಏನ್ ಬೇಕು ಆ ಸಂತೃಪ್ತಿ ಸಿಗೋದೇ ಇಲ್ಲ. ಒಂದು ದಿವಸ ಅವರು ತಾವು ಮಾಡ್ತಿರುವಂತಹ ಈ ಸಾಧನೆಯ ಒಂದು ಬೆನ್ನು ಹತ್ತೋದನ್ನು ಬಿಟ್ಟು ಶಾಂತ ಚಿತ್ತರಾಗಿ ನಿರ್ಮಲವಾಗಿ ಕುಳಿತು ಬಿಡ್ತಾರೆ. ಆಗ ಅವರ ಶಕ್ತಿ ಸ್ಥಿರವಾಗಿ ಸ್ಪಷ್ಟವಾಗಿ ಶಾಂತತೆಯ ಅನುಭವ ಅವರಿಗಾಗುತ್ತೆ. ಆಗ ಅವರು ತಮಗೆ ಯಾವ ಥರದ ಸಂತೋಷ ಬೇಕೋ ಅದನ್ನು ಅಟ್ರಾಕ್ಟ್ ಮಾಡ್ಕೊತಾರೆ. ನಾವು ಯಾವಾಗಲೂ ಕೂಡ ನಮಗೇನು ಬೇಕು ಅದ್ರ ಕಡೆ ಮಾತ್ರ ಫೋಕಸ್ ಮಾಡಬೇಕು. ಅದನ್ನ ಬಿಟ್ಟು ಅದಕ್ಕೆ ಪ್ರತಿರೋಧವನ್ನ ಅಂದ್ರೆ ಅದಕ್ಕೆ ತೊಂದರೆ ಕೊಡುವಂತಹ ವಿಚಾರಗಳನ್ನ ನಾವು ಥಿಂಕ್ ಮಾಡಿದ್ವಿ ಅಂತಂದ್ರೆ ಅದೊಂದು ಭಾವನಾತ್ಮಕ ಕಸ ಆಗುತ್ತೆ. ಸೊ ವಿರೋಧಗಳನ್ನ ಕೋಲಾಹಲಗಳನ್ನ ನಾವು ಸದಾಕಾಲ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಅವೇ ಮಂತ್ರ ಆಗುತ್ತೆ. ಸೊ ಮೈಂಡ್ ಸೆಟ್ ಕಿಂತ ಸ್ಟೇಟ್ ಆಫ್ ಮೈಂಡ್ ಮುಖ್ಯ. ಮನಸ್ಸನ್ನ ಒಂದು ಗುರಿಗೆ ಹೊಂದಿಸಿಕೊಳ್ಳುವುದು ಕೆಲಸ ಆಗಬಾರ್ದು. ಮನಸ್ಸು ಇರುವಿಕೆಯೇ ಒಂದು ರೀತಿಯ ಅದು ಸದಾಕಾಲ ಒಂದೇ ಸ್ಟೇಟ್ ಆಫ್ ಮೈಂಡ್ ನಲ್ಲಿ ಇದ್ದಾಗ ಒಳಗೂ ಹೊರಗೂ ನಾವು ಒಂದೇ ಆದಾಗ ಮಾತ್ರ ನಮ್ಗೇನು ಬೇಕು ಅದನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಫ್ರೆಂಡ್ಸ್. ಹಾಗಾಗಿ ರೇಡಿಯೋ ಸ್ಟೇಷನ್ ತರ ನಮ್ಮ ಭಾವನೆಗಳನ್ನ ನಾವು ಟ್ಯೂನ್ ಮಾಡ್ಕೊಳ್ಬೇಕು. ಆಗ ಮಾತ್ರ ಲಾ ಆಫ್ ಅಟ್ರಾಕ್ಷನ್ ಅನ್ನು ನಾವು ಸರಿಯಾಗಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಸೊ ಬ್ರಹ್ಮಾಂಡ ನಮಗಾಗಿ ಕಾಯ್ತಾ ಇದೆ. ಸ್ಥಿರವಾಗಿರುವುದು ಮುಖ್ಯ ಹೊರತು ಓಡೋದಲ್ಲ. ಸೊ ಬ್ರಹ್ಮಾಂಡ ನಮಗೆ ಪ್ರತಿಕ್ರಿಯೆ ಕೊಡೋದಕ್ಕಾಗಿ ಕಾಯ್ತಾ ಇಲ್ಲ, ಬದಲಾಗಿ ನಮಗೆ ಏನು ಬೇಕು ಅದನ್ನ ಕೊಡೋದಕ್ಕಾಗಿ ನಮ್ಮ ಜೊತೆಗೆ ಹೊಂದ್ಕೊಳ್ಳೋದಕ್ಕಾಗಿ ಬ್ರಹ್ಮಾಂಡ ಕಾಯ್ತಾ ಇದೆ. ಸೊ ನಾವು ಅದಕ್ಕಾಗಿ ಮಾಡಬೇಕಾಗಿರೋದಿಷ್ಟೇ, ನಾವು ಶರೀರ ಬುದ್ಧಿ ಮತ್ತು ಮನಸ್ಸು ಈ ಮೂರರಲ್ಲೂ ಕೂಡ ಒಂದೇ ಲಯವನ್ನ ಕಾಪಾಡ್ಕೊಳ್ಬೇಕು. ನಮಗೇನು ಬೇಕು ಅದ್ರ ಕಡೆಗೆ ಫೋಕಸ್ ಮಾಡಬೇಕು, ಅದನ್ನ ಅನುಭವಿಸಬೇಕು, ಅದನ್ನ ಧನ್ಯತಾ ಭಾವದಿಂದ ನೋಡೋದನ್ನ ಕಲಿಬೇಕು. ತಪಸ್ಸು ಅಂದ್ರೆ ಕಠೋರತೆ ಅಲ್ಲ ಫ್ರೆಂಡ್ಸ್. ತಪಸ್ಸು ಅಂದ್ರೆ ಪವಿತ್ರವಾದ ಸಾಧನೆ. ಬ್ರಹ್ಮಾಂಡ ನಮಗೆ ನಮ್ಮ ಜೊತೆಗಾರನಾಗಿ ಕೋ ಕ್ರಿಯೇಟರ್ ಆಗಿ ಬಂದು ಬಿಡಬೇಕು. ಆ ರೀತಿಯ ಪವಿತ್ರವಾದ ಸಾಧನೆ ನಮ್ಮಿಂದ ಆಗಬೇಕು. ಅದಕ್ಕೆ ಸಹಾಯ ಮಾಡೋದೇ ಧ್ಯಾನ. ಸೊ ನಾವು ಆಲೋಚನೆ ಮಾಡೋದಲ್ಲ, ಆಲೋಚನೆಯೇ ನಾವಾಗಬೇಕು. ನಮ್ಮ ಥಾಟ್ಸೇ ನಮ್ಮ ಪವರ್ ಆಗಬೇಕು. ಸೊ ಹಾಗಾಗಿ ನಾವು ಬ್ರಹ್ಮಾಂಡದ ಆಕರ್ಷಣೆಯ ನಿಯಮವನ್ನ ಪ್ರತಿಯೊಬ್ಬರು ಬಳಸ್ಕೊಂಡಲ್ಲಿ ಏನು ಬೇಕಂದ್ರೂ ಕೂಡ ಸಾಧನೆ ಮಾಡ್ಕೊಳ್ಳೋದಕ್ಕೆ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಫ್ರೆಂಡ್ಸ್. ಹಾಗಾಗಿ ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಕೇವಲ ಇಮ್ಯಾಜಿನೇಷನ್ ಅಲ್ಲ, ಕಲ್ಪನೆ ಅಲ್ಲ, ಬೇಡಿಕೊಳ್ಳೋದಂತೂ ಮೊದಲೇ ಅಲ್ಲ. ಬದಲಾಗಿ ನಮಗೇನು ಬೇಕೋ ಅದನ್ನ ನಾವು ಒಂದೇ ಲಯದಲ್ಲಿ ಅದಕ್ಕೆ ಬೇಕಾದಂತಹ ಕಂಪನಗಳನ್ನ, ಅದಕ್ಕೆ ಬೇಕಾದಂತಹ ಸದಾಕಾಲದ ಪ್ರಸ್ತುತ ಮನಸ್ಥಿತಿಯನ್ನ ಹೊಂದಿಕೊಳ್ಳುವಂತಹ ಸಾಧನೆಯನ್ನ ನಾವು ಮಾಡಬೇಕು. ಅದೇ ಸರಿಯಾದ ಒಂದು ನಮಗೆ ಬೇಕಾದಂತಹ ರಿಸಲ್ಟ್ ಅನ್ನ ತಂದುಕೊಡುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ಆಂತರ್ಯದ ಜಾಗೃತಿಯನ್ನು ಮೂಡಿಸೇ ಇರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ನಾವೇನು ಹೊಸದಾಗಿ ಆಗ್ಬೇಕಾಗಿಲ್ಲ, ನಾವೇನು ಅನ್ನುವಂತಹ ಶಾಶ್ವತ ಸತ್ಯವನ್ನ ನಾವು ತಿಳ್ಕೊಳ್ಬೇಕಾಗಿದೆ ಫ್ರೆಂಡ್ಸ್. ಹಾಗಾಗಿ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ. ನನ್ನ ಚಾನಲ್ ಧ್ಯಾನಾಮೃತವನ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್. ಶುಭ ದಿನ.